ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, POK ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಅಲ್ಲಿನ ಜನರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು POK ಭಾರತದ ಭಾಗ ಅಂತ ತಾನಾಗಿಯೇ ಬರುತ್ತೆ ಅನ್ನೋದನ್ನು ಹೇಳಿದ್ರು. ಈಗ ನೋಡಿದರೆ POKಯಲ್ಲಿ ದಶಕಗಳ ಕಾಲ ಒಳಗೆ ತುಂಬಿಕೊಂಡಿದ್ದ ಆಕ್ರೋಶ ಜ್ವಾಲಾಮುಖಿಯಾಗಿ ಸ್ಫೋಟ ಆಗ್ತಾ ಇದೆ. ಇಡೀ POK ನಿಶ್ಶಬ್ದವಾಗಿದೆ. ರಸ್ತೆಗಳು ಖಾಲಿಯಾಗಿವೆ. ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ. ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಸಾವಿರಾರು ಜನರು ಬೀದಿಗಿಳಿದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಸಿಡಿದು ನಿಂತಿದ್ದಾರೆ. ಅದರಲ್ಲೂ ಇಸ್ಲಾಮಾಬಾದ್ನ ಉಕ್ಕಿನ ಕೋಟೆಯಲ್ಲಿ ನಮಗೆ ಹಕ್ಕನ್ನು ಕೊಡಿ, ಇಲ್ಲ ಅಂದರೆ ನಮ್ಮ ಆಕ್ರೋಶವನ್ನು ಎದುರಿಸೋ ತಾಕತ್ತಿದ್ರೆ ಎದುರಿಸಿ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಪಾಕಿಸ್ತಾನದ ಆಕ್ರಮಣದ ವಿರುದ್ಧ ಮತ್ತು ನಮಗೆ ಸ್ವಾತಂತ್ರ್ಯವನ್ನು ಕೊಡಿ ಅಂತ ಅಲ್ಲಿನ ಜನರು ಕೇಳ್ತಾ ಇದ್ದಾರೆ. ಹಾಗಾದರೆ POKಯಲ್ಲಿ ನಡೀತಾ ಇರೋದೇನೋ, ಅಲ್ಲಿನ ಜನರ ಬೇಡಿಕೆಗಳೇನೋ, ಈ ಹೋರಾಟ ಪಾಕಿಸ್ತಾನ ಸರ್ಕಾರವನ್ನು ಏನೆಲ್ಲ ಮಾಡುತ್ತೆ, ಅದೆಷ್ಟು ನಿರ್ಣಾಯಕ ಆಗಿರುತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇತ್ತೀಚಿನ ದಿನಗಳಲ್ಲಿ ತನ್ನ ಇತಿಹಾಸದಲ್ಲೇ ಎಂದು ಕಂಡು ಕೇಳರಿಯದ ಅತಿ ದೊಡ್ಡದಾದ ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇದೆ. ಅವಾಮಿ ಆಕ್ಷನ್ ಕಮಿಟಿಯನ್ನು ನಾಗರಿಕ ಸಮಾಜ ಒಕ್ಕೂಟ ಶಟ್ ಡೌನ್ ಮತ್ತು ವೀಲ್ ಜಾಮ್ ಅನ್ನೋ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿತ್ತು. ಇದೊಂದು ಕರೆ ಇಡೀ POKಯಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚು ಮಾಡಿದೆ. ಇದನ್ನು ತಡೆದುಕೊಳ್ಳೋಕೆ ಆಗದ ಪಾಕಿಸ್ತಾನ ಸರ್ಕಾರ ಅಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಿದೆ. ಅಲ್ಲಿರೋ ಜನರನ್ನು ಒಂದೇ ಕಡೆ ಗುಂಪಾಗಿ ಸೇರೋದನ್ನು ತಡೆಯೋಕೆ ಅಲ್ಲಿನ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಈಗಾಗಲೇ ಮುಷ್ಕರವನ್ನು ಕೈಬಿಡಿ ಅಂತ ಪಾಕಿಸ್ತಾನದ ಪಾಪಿ ಪ್ರಧಾನಿ ಶಹಬಾಜ್ ಶರೀಫ್ ಕರೆಯನ್ನು ನೀಡಿದ್ದಾನಂತೆ. ಆದರೂ ಕರೆಯನ್ನು ನೀಡಿದ್ದಾನೋ ಇಲ್ಲ ಅಂದರೆ ಬೆದರಿಕೆಯನ್ನು ಹಾಕಿದ್ದಾರೋ ಯಾವನಿಗ್ರಿ ಗೊತ್ತು. ಆದರೆ ಈ ಶರೀಫನ ಮಾತನ್ನು ಯಾವನ್ರಿ ಪಾಕಿಸ್ತಾನದಲ್ಲಿ ಸೀರಿಯಸ್ ಆಗಿ ತಗೋತಾನೆ? ಯಾರು ಕೇಳಲ್ಲ. ಅದೇ ರೀತಿ ಪ್ರತಿಭಟನಾಕಾರರು ಕೂಡ ಈಗ ಶರೀಫನ ಮಾತನ್ನು ಕೇಳ್ತಾ ಇಲ್ಲ. ಪರಿಸ್ಥಿತಿ ಕೈಮೀರಿ ಹೋಗಿದೆ. ಅಷ್ಟರ ಮಟ್ಟಿಗೆ POK ಜನರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಈಗಾಗಲೇ POKಯಿಂದ ಕಳೆದ ಕೆಲ ತಿಂಗಳುಗಳಿಂದ ಜನ ಬೆಂಬಲ ಗಳಿಸಿರೋ AAC ಅಂದರೆ ಅವಾಮಿ ಆಕ್ಷನ್ ಕಮಿಟಿ POKಯನ್ನು ದಶಕಗಳಿಂದ ರಾಜಕೀಯದಿಂದ ಕಡೆಗಣನೆ ಮಾಡ್ತಾ ಇರೋದು ಮತ್ತು ಆರ್ಥಿಕ ನಿರ್ಲಕ್ಷ್ಯದ ವಿರುದ್ಧವಾಗಿ ಸಾವಿರಾರು ಜನರನ್ನು ಒಂದು ಮಾಡಿ ಅಲ್ಲೊಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿ ಸುಮಾರು 38 ಬೇಡಿಕೆಗಳ ಪಟ್ಟಿಯನ್ನು ಪಾಕಿಸ್ತಾನ ಸರ್ಕಾರದ ಮುಂದಿಟ್ಟಿದೆ. ಅಲ್ಲರೇ, ಈ ಪಾಕಿಸ್ತಾನದ ಪ್ರಧಾನಿಯೇ ಭಿಕ್ಷೆ ಬೇಡೋಕೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ 38 ಬೇಡಿಕೆಗಳು ಅಂದರೆ ಪಾಪ ಶರೀಫ ಏನಾಗಬೇಕು ಹೇಳ್ರಿ? 38 ಬೇಡಿಕೆಗಳಲ್ಲಿ 3 ಈಡೇರಿಸ್ತಾರ ಅನ್ನೋದೇ ಅನುಮಾನ. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರೋ ನಿರಾಶ್ರಿತ ಕಾಶ್ಮೀರಿಗಳಿಗೆ POK ವಿಧಾನಸಭೆಯಲ್ಲಿ ಮೀಸಲಾಗಿರೋ 12 ಶಾಸಕಾಂಗ ಸ್ಥಾನಗಳನ್ನು ರದ್ದು ಮಾಡಬೇಕು ಅನ್ನೋದು. ಈ 12 ಸ್ಥಾನಗಳು ಸ್ಥಳೀಯರು ಪ್ರತಿನಿಧಿಸೋದನ್ನು ದುರ್ಬಲ ಮಾಡಿಬಿಡುತ್ತವೆ ಅನ್ನೋದು ಅಲ್ಲಿನ ಜನರು ಹೇಳ್ತಾ ಇರೋದು. ಅದರ ಜೊತೆಗೆ ಸಬ್ಸಿಡಿ ದರದಲ್ಲಿ ಹಿಟ್ಟು, ಜಲವಿದ್ಯುತ್ ಯೋಜನೆಗೆ ಅನುಗುಣವಾಗಿ ನ್ಯಾಯಯುತವಾದ ವಿದ್ಯುತ್ ದರ ಮತ್ತು ಪಾಕಿಸ್ತಾನ ದೀರ್ಘಕಾಲದಿಂದ ಭರವಸೆಗಳನ್ನು ನೀಡಿರೋ ಸುಧಾರಣೆಗಳನ್ನು ತಗೊಂಡು ಬರಬೇಕು ಅನ್ನೋದು ಮುಖ್ಯವಾದದ್ದು. ಇನ್ನು ಅಲ್ಲಿ ನಡೀತಾ ಇರೋ ಹೋರಾಟ ಯಾವುದೇ ಸಂಸ್ಥೆಗಳ ವಿರುದ್ಧ ಅಲ್ಲ, ಬದಲಾಗಿ 70 ವರ್ಷಗಳಿಂದ POK ಜನರಿಗೆ ಕೊಡದೇ ಇರೋ ಮೂಲಭೂತ ಹಕ್ಕುಗಳಿಗಾಗಿ ಅನ್ನೋದನ್ನು AACಯ ಪ್ರಮುಖ ನಾಯಕ ಶೌಕತ್ ನವಾಜ್ ಮೀರ್ ಮುಜಫರಾಬಾದ್ನಲ್ಲಿ ಗುಡುಗಿದ್ದಾರೆ. ಇಲ್ಲಿಯವರೆಗೂ ಪಾಕಿಸ್ತಾನ ಸರ್ಕಾರ ಮಾಡಿದ್ದೆಲ್ಲ ಆಗಿ ಹೋಗಿದೆ. ಅದೆಲ್ಲವನ್ನು ಮರೆತು ನಮ್ಮ ಹಕ್ಕುಗಳನ್ನು ನಮಗೆ ಕೊಟ್ಟು ಬಿಡಿ, ಇಲ್ಲ ಅಂದರೆ ಜನರ ಆಕ್ರೋಶವನ್ನು ಎದುರಿಸೋ ತಾಕತ್ತಿದ್ರೆ ಎದುರಿಸಿ ಅಂತಿದ್ದಾರೆ. ಈಗ ಶಹಬಾಜ್ ಶರೀಫ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಪಾಪರೇ, ಸಾವಿರಾರು ಜನರು ಶಹಬಾಜ್ ಶರೀಫನನ್ನು ಹೀಗೆಲ್ಲ ಕೇಳಿದರೆ ಅವರು ತಾನೇ ಏನು ಮಾಡ್ತಾರೆ ಹೇಳ್ರಿ? ಆಗ ಶರೀಫ್ ಓಡೋಗಿದ್ದೆ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರನ ಬಳಿಗೆ. ಮುನೀರ ನನ್ನನ್ನು POK ಜನರು ಎದುರಿಸ್ತಾ ಇದ್ದಾರೆ, ಸ್ವಲ್ಪ ನೋಡುವಂತ ಹೇಳ್ಕೊಂಡಿದ್ದಾರೆ. ಆಗ ಮುನೀರ್ ಇದ್ದಕ್ಕಿದ್ದ ಹಾಗೆ POKಗೆ ಶಸ್ತ್ರಸಜ್ಜಿತ ಸೇನಾ ವಾಹನಗಳು, ಪಂಜಾಬ್ನಿಂದ ಸಾವಿರಾರು ಸೈನಿಕರನ್ನು ಕರೆಸಿಕೊಂಡಿದ್ದಾನೆ. ಅಲ್ಲಿ ಪ್ರಮುಖ ನಗರಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳನ್ನು ಪೊಲೀಸರು ಈಗಾಗಲೇ ಸೀಲ್ ಮಾಡಿದ್ದಾರೆ. ಸ್ಥಳೀಯ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಇಸ್ಲಾಮಾಬಾದ್ದಿಂದ ಹೆಚ್ಚುವರಿಯಾಗಿ ಸಾವಿರಾರು ಪೊಲೀಸರನ್ನು ಕೂಡ ಕಳಿಸಿಕೊಡಲಾಗಿದೆ. ಇನ್ನು ಇಂತಹ ಕಠಿಣವಾದ ಕ್ರಮಕ್ಕೂ ಮೊದಲು AACಯ ಸಂಧಾನಕಾರರು POK ಆಡಳಿತ ಮಂಡಳಿ ಮತ್ತು ಪಾಕಿಸ್ತಾನದ ಕೇಂದ್ರ ಸಚಿವರ ಜೊತೆ 13 ಗಂಟೆಗಳ ಕಾಲ
ಸತತ ಮಾತುಕತೆಗಳನ್ನು ಮಾಡಿದ್ರು. ಆದರೆ ಅದು ವಿಫಲ ಆಯಿತು. ಗಣ್ಯರ ಸವಲತ್ತುಗಳನ್ನು ಮತ್ತು ನಿರಾಶ್ರಿತರ ವಿಧಾನಸಭಾ ಸ್ಥಾನಗಳನ್ನು ತೆಗೆದುಹಾಕೋ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಳೋದಕ್ಕೆ ನಿರಾಕರಣೆಯನ್ನು ಸರ್ಕಾರ ಮಾಡಿತ್ತು. ಅದರಿಂದ ಮಾತುಕತೆಗಳು ವಿಫಲ ಆಗಿವೆ. ಹೀಗಾಗಿ ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ಪ್ರತಿಭಟನಾಕಾರರು ಶಪಥವನ್ನು ಮಾಡಿಕೊಂಡಿದ್ದಾರೆ. ಇದೇ POKಯಲ್ಲಿ ತಳಮಟ್ಟದಲ್ಲಿ ಪರಿಸ್ಥಿತಿ ಅತ್ಯಂತ ಸ್ಫೋಟಕ ಮತ್ತು ಗಂಭೀರವಾಗೋಕ್ಕೆ ಮುಖ್ಯವಾದ ಕಾರಣ. ಇಲ್ಲಿ ಮುಷ್ಕರಕ್ಕೆ ಮೊದಲು ವ್ಯಾಪಾರಿ ಸಂಘಗಳು ಜನರಿಗೆ ಬೇಕಾದ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ರು. ಭದ್ರತಾ ಪಡೆಗಳ ಬೆಂಗಾವಲು ವಾಹನಗಳು ನಗರವನ್ನು ಪ್ರವೇಶ ಮಾಡ್ತಾ ಇರೋ ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇಲ್ಲಿ ಪಾಕಿಸ್ತಾನ ಸರ್ಕಾರದ ಕಠಿಣ ಕ್ರಮ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. POKಯ ಜನರು ಪಾಕಿಸ್ತಾನದ ಬಲವಂತದ ಆಕ್ರಮಣವನ್ನು ನಿಲ್ಲಿಸಬೇಕು, ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋ ಘೋಷಣೆಗಳನ್ನು ಕೂಗೋಕೆ ಶುರು ಮಾಡಿಕೊಂಡಿದ್ದಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇದೇ ಪ್ರತಿಭಟನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ಗೆ ಸಂಕಷ್ಟವನ್ನು ತಗೊಂಡು ಬಂದು ಇಡ್ತಾ ಇದೆ. ಸುಮಾರು 70 ವರ್ಷಗಳ ಕಾಲ ಪಾಕಿಸ್ತಾನದ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಮತ್ತು ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಒದ್ದಾಡ್ತಾ ಆರೋಗ್ಯ, ಶಿಕ್ಷಣ ಮತ್ತು ಶುದ್ಧ ಕುಡಿಯೋ ನೀರಿನ ಕೊರತೆಯಿಂದ ಬೇಜಾರಾಗಿರೋ ಜನರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸೋಕೆ ನಿಂತ್ಕೊಂಡಿದ್ದಾರೆ. ಅದು ಈಗ ಮುಷ್ಕರದ ರೂಪವನ್ನು ಪಡ್ಕೊಂಡಿದೆ. ಗೆಳೆಯರೇ, ಈಗ ಪಾಕ್ ಸೇನೆಯ ಬಲಪ್ರಯೋಗದ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕೋ ಬೆದರಿಕೆ ಹಾಕ್ತಾ ಇರೋದು ಜನರ ಆಕ್ರೋಶವನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ. ಇನ್ನು POK ಈಗಾಗಲೇ ಲಾಕ್ ಆಗಿದೆ. ಇದು ಪ್ಲ್ಯಾನ್ A ಮಾತ್ರ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿಗೆ ಸಾಕು ಅಂತ ಸರ್ಕಾರ ಒಪ್ಪಿಕೊಂಡ್ರೆ ಸರಿ, ಅದನ್ನೇ ಅಲ್ಲಿನ ಹೋರಾಟಗಾರರು ಹೇಳ್ತಾ ಇರೋದು. ನಮ್ಮ ಹಕ್ಕುಗಳನ್ನು ನೀಡಿ, ಇಲ್ಲ ಅಂದರೆ ಜನರ ಆಕ್ರೋಶವನ್ನು ಎದುರಿಸಿ ಅಂತ ಸರ್ಕಾರಕ್ಕೆ ದೊಡ್ಡದಾದ ಎಚ್ಚರಿಕೆಯನ್ನು ನೀಡಿದ್ದು ಆಯಿತು. ಆದರೆ ಶಹಬಾಜ್ ಶರೀಫ್ ಯಾವುದೇ ಮಾತುಗಳನ್ನು ಕೇಳ್ತಾ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇಲ್ಲಿ ಲಾಕ್ಡೌನ್ ಅನ್ನೋದು ಕೇವಲ ಪ್ಲ್ಯಾನ್ A ಮಾತ್ರ ಆಗಿರುತ್ತೆ. ಅದೇನಾದರೂ ಆಗಲಿಲ್ಲ ಅಂದರೆ AAC ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಈಗಾಗಲೇ ಪ್ಲ್ಯಾನ್ B, C, D ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ಲ್ಯಾನ್ D ಅತ್ಯಂತ ಕಠಿಣವಾಗಿರುತ್ತೆ. ಅದು ಪಾಕಿಸ್ತಾನಕ್ಕೆ ಸಂಕಷ್ಟವನ್ನು ತಂದಿಡೋದು ಗ್ಯಾರಂಟಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನ ಸರ್ಕಾರದ ನೀತಿಗಳ ವಿರುದ್ಧ ಇದೇನು ಮೊದಲ ಸಲ ಪ್ರತಿಭಟನೆ ಅಲ್ಲ. ಅಲ್ಲಿ ಆಗಾಗ ಪ್ರತಿಭಟನೆಗಳು ನಡೀತಾನೇ ಇರುತ್ತವೆ. ಕೆಲ ದಿನಗಳ ಹಿಂದೆಯಷ್ಟೇ ಫೆಡರಲ್ ಸರ್ಕಾರದ ವ್ಯಾಪಾರದ ನೀತಿಗಳನ್ನು ವಿರೋಧಿಸಿ POKಯ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಸಾವಿರಾರು ಜನರು ಬಹಳಷ್ಟು ದಿನಗಳು ಕಾರಕೋರಂ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲಿ ದೀರ್ಘಾವಧಿಯ ವಿದ್ಯುತ್ ಕಡಿತ ಮತ್ತು ಭೂಮಿ ಹಾಗೂ ಖನಿಜಗಳನ್ನು ವಶಪಡಿಸಿಕೊಳ್ಳೋಕೆ ಮಾಡಿರೋ ಪ್ರಸ್ತಾವಿತ ಮಸೂದೆಯ ವಿರುದ್ಧ ಮೇ ತಿಂಗಳ ನಂತರ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಅನ್ನೋದನ್ನು ಭಾರತ ಹೇಳಿಕೊಂಡು ಆಗಾಗ ಬರ್ತಾನೇ ಇದೆ. ಇದರ ಮರುವಶಕ್ಕೆ ಪ್ರಯತ್ನಗಳು ನಡೀತಾನೇ ಇವೆ. ಅದರಲ್ಲೂ POKಯಲ್ಲಿ 70 ವರ್ಷಗಳಿಂದ ನಡೀತಾ ಇರೋ ಅಚಾತುರ್ಯಗಳಿಗೆ ಭಾರತ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾನೇ ಇದೆ. ಆದರೂ ಪಾಕಿಸ್ತಾನ POK ಜನರನ್ನು 2ನೇ ದರ್ಜೆಯ ನಾಗರಿಕರ ಹಾಗೆ ನೋಡಿಕೊಳ್ತಾ ಇದೆ. ಅಲ್ಲಿನ ಜನರು ಭಾರತಕ್ಕೆ ಸೇರೋಕೆ ಬಹಳಷ್ಟು ಬಾರಿ ಒತ್ತಾಯವನ್ನು ಮಾಡಿದ್ದಾರೆ. ಯಾಕಂದರೆ ಭಾರತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾಡ್ತಾ ಇರೋ ಅಭಿವೃದ್ಧಿ POK ಗಮನವನ್ನು ಭಾರತದ ಕಡೆಗೆ ಸೆಳೀತಾ ಇದೆ. ಹಾಗಾಗಿ ಭಾರತದ ಜೊತೆಗೆ ಸೇರಿಕೊಳ್ಳೋಕೆ ಮುಂದಾಗಿದ್ದಾರೆ. ಬಹಳಷ್ಟು ಸಲ ಪ್ರಧಾನಿ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಮಾತಾಡಿ ಸದ್ಯದಲ್ಲೇ POK ಭಾರತಕ್ಕೆ ವಾಪಸ್ ಬರುತ್ತೆ ಅನ್ನೋದನ್ನು ಹೇಳಿದರು. ಅದರಲ್ಲೂ 3-4 ತಿಂಗಳ ಹಿಂದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ POK ತಾನಾಗಿಯೇ ಭಾರತದ ಭಾಗ ಆಗುತ್ತೆ ಅನ್ನೋದನ್ನು ಹೇಳಿದರು. ಆಗ ನಮ್ಮಲ್ಲಿ ಕೆಲವರು ತೆರೆಮರೆಯಲ್ಲಿ ಏನೋ ನಡೀತಾ ಇದೆ ಅಂದರೆ, ಇನ್ನು ಕೆಲವರು ಅಯ್ಯೋ ಏನು ಮಾಡದೆ ಮಾತಾಡ್ತಾ ಇದ್ದರೆ POK ಭಾರತಕ್ಕೆ ಹೆಂಗ್ರಿ ಬರುತ್ತೆ ಅಂತ ಕೇಳ್ತಾ ಇದ್ರು. ಈಗ ಅದರ ಬೆನ್ನಲ್ಲೇ POK ಇತಿಹಾಸದಲ್ಲೇ ದೊಡ್ಡದಾದ ಮುಷ್ಕರ ನಡೀತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ಮುಷ್ಕರ ನಡೆಸ್ತಾ ಇರೋ POK ಜನರ ಪ್ಲ್ಯಾನ್ D ಬಹಳಷ್ಟು ಕಠಿಣವಾಗಿದೆ. ಹಾಗಾಗಿ ಅದೇ ಪ್ಲ್ಯಾನ್ POK ಭಾರತದ ಭಾಗವಾಗೋದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಈಗ ನಿರ್ಣಾಯಕ ಹಂತದಲ್ಲಿ ನಿಂತಿದೆ. ಒಂದು ಕಡೆ POK ಜನರು ತಮ್ಮ ಹಕ್ಕುಗಳಿಗಾಗಿ ಬೀದಿಗೆ ಇಳಿದಿದ್ರೆ, ಪಾಕಿಸ್ತಾನದ ಮುಲ್ಲಾ ಮುನೀರ ಮತ್ತು ಶಹಬಾಜ್ ಶರೀಫ್ ಮಾತ್ರ ಸೇನೆಯನ್ನು ಇಟ್ಕೊಂಡು ಸಜ್ಜಾಗಿದ್ದಾರೆ. ಆದರೂ ಪಾಕಿಸ್ತಾನ ಅದೆಲ್ಲಿಂದ 38 ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನೋದನ್ನು ಯೋಚನೆ ಮಾಡಿರಿ. ಅವೆಲ್ಲ ಈಗಿನ ಪಾಕಿಸ್ತಾನದ ಪರಿಸ್ಥಿತಿಯಲ್ಲಿ ಆಗೋದೇ ಇಲ್ಲ. ಅಲ್ಲಿ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ POK ಮತ್ತೊಂದು ಬಲಿಚ್ಚಿಸ್ತಾನ ಆಗುತ್ತೆ ಅನ್ನೋ ಭಯ ಪಾಕಿಸ್ತಾನವನ್ನು ಕಾಡ್ತಾ ಇದೆ.
ಈಗಾಗಲೇ ಭಾರತವನ್ನು ಸೇರಬೇಕು ಅನ್ನೋ ಕೂಗುಗಳು POKಯಿಂದಲೇ ಕೇಳಿ ಬರ್ತಾ ಇವೆ. ಅಂಥದ್ರಲ್ಲಿ ಈ ಪ್ರತಿಭಟನೆ ಅದಕ್ಕೆ ಇನ್ನೂ ಒಂದಷ್ಟು ಬಲವನ್ನು ಕೊಡುತ್ತೆ. ಆದರೆ ಶಹಬಾಜ್ ಶರೀಫ್ ಸರ್ಕಾರ ಅದೇನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದೆಲ್ಲವನ್ನು ಭಾರತ ಕೂಡ ಸೂಕ್ಷ್ಮ ರೀತಿಯಲ್ಲಿ ಗಮನ ಇಟ್ಟು ನೋಡ್ತಾ ಇದೆ. ಆದರೆ ಎಲ್ಲದಕ್ಕೂ ಕಾಲವೇ ಉತ್ತರವನ್ನು ಕೊಡಬೇಕು. ಇದು ಗೆಳೆಯರೆ, POKಯಲ್ಲಿ ನಡೀತಾ ಇರೋ ಇತಿಹಾಸದಲ್ಲಿ ಅತಿ ದೊಡ್ಡ ಮುಷ್ಕರ ಮತ್ತು ಅಲ್ಲಿ ಪಾಕಿಸ್ತಾನದ ಸೇನೆಯನ್ನು ಜಮಾವಣೆ ಮಾಡಿ ದಬ್ಬಾಳಿಕೆ ಮಾಡೋಕ್ಕೆ ಮುಂದಾಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.